ಅಲ್ಲ ಕೆಲವರು ಅದನ್ನು ನಾನು ಡೈರೆಕ್ಟ್ ಮಾಡಿರೋ ಅದನ್ನು ಈ ರೀತಿ ತಗೊಂಡ್ಬಿಡ್ತಾರೆ ಅಂತೇಳಿ ಕೆಲವರು ಕೂಡ ಮೂಲ ಡೈರೆಕ್ಟ್ರು ಕೂಡ ಕೆಲವರು ಬೇಜಾರು ಮಾಡ್ಕೊಳ್ತಾರೆ. ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಿನಗೆ ವಿಶ್ ಮಾಡಿದ್ದಾರೆ, ಏನು ಅನ್ನಿಸ್ತು ಅಂತ? ಹಿ ಈಸ್ ಎ ಗುಡ್ ಹಾರ್ಟೆಡ್ ಪರ್ಸನ್, ಅದಕ್ಕೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ನನಗೆ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಅರ್ಜುನ್ ಜನ್ಯ ಸರ್. ಓಕೆ, ಈಗ ನಿತ್ಯಶ್ರೀ ಏನಾಗಬೇಕು ಅಂತ ಅನಿಸುತ್ತೆ, ಏನಾಗಬೇಕು ಭವಿಷ್ಯದಲ್ಲಿ? ಒಬ್ಬೊಬ್ರಿಗೂ ಒಂದೊಂಥರ ಕನಸಿರ್ತದೆ. ಈಗ ಗೌತಮ ಟ್ರಸ್ಟಿಗೆ ಬಂದಿದ್ಯಾ, ಇಲ್ಲಿ ಒಳ್ಳೆ ಕಂಸಾಳೆ ಕಲಾವಿದೆ ಕೂಡ ಅಂತೇಳಿ ನಾವು ವಿಡಿಯೋದಲ್ಲಿ ನೋಡ್ಪಟ್ವಿ. ಏನಾಗಬೇಕು ಈ ಸಿನಿಮಾ ಫೀಲ್ಡಲ್ಲಿ ಕೂಡ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ನಾನು ಫಸ್ಟ್ಲಿ ಆ್ಯಕ್ಟ್ರೆಸ್ ಆಗಬೇಕಂತ ಇಷ್ಟ. ದೆನ್ ಜನಪದ ಡ್ಯಾನ್ಸ್ನೆಲ್ಲ ಕಲಿಬೇಕು, ನಾನು ಕಲಾವಿದೆ ಆಗಬೇಕು, ದೆನ್ ಆ್ಯಕ್ಟ್ರೆಸ್ ಆಗಬೇಕು. ಯಾರ ಜೊತೆ ಪಾರ್ಟ್ ಮಾಡಬೇಕು, ಎಷ್ಟು ಜೊತೆ ನಟಿಸ್ಬೇಕು ಅಂತ ಏನೋ ಹೇಳ್ಕೊಂಡಿದ್ದೀನಿ. ಅದು ಎಷ್ಟರ ಜೊತೆ ಲೈಕ್ ಸೈಡ್ ರೋಲ್ ಆದರೂ ಪರವಾಗಿಲ್ಲ, ಚಿಕ್ಕ ಪಾತ್ರ ಕೊಟ್ಟರು ಪರವಾಗಿಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ಇಷ್ಟ. ಚಿಕ್ಕ ಪಾತ್ರ ಕಾಣಲ್ವಲ್ಲ ಸಿನಿಮಾದಲ್ಲಿ, ಜಾಸ್ತಿ ತೋರಿಸಲ್ಲ, ಹಿಂಗೆ ರಪ್ ಅಂತ ಎಳೆದು ಬಿಡ್ತಾರೆ. ಇಟ್ಸ್ ಓಕೆ, ಅದೇ ನನ್ನ ಡ್ರೀಮ್ ಅಷ್ಟೇ. ಇನ್ನೊಂದು ಸಾಂಗ್ ಆಡ್ಬೋದಾ ನಮಗೋಸ್ಕರ? ಮತ್ತೆ ಇನ್ನೊಂದು ಸಾಂಗ್ ಆಡಿದ್ದೆ ನೀನು, ಆಡ್ಬೋದಾ? ಸರ್ ಇಲ್ಲ ಸರ್, ನನಗೆ ಹುಷಾರಿಲ್ಲ ಸರ್, ಆಗಲ್ಲ ಒಂದೊಂದು ಸರ್, ಆಗಲ್ಲ ಒಂದೇ 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 ಸರ್, ಇಲ್ಲ. ಈಗ ಒಂದಷ್ಟು ಜನ ನಿನ್ನ ಫೋಟೋ ತೆಗೆಸ್ಕೊಳ್ತಿದ್ದಾರೆ. ನೀನು ದೊಡ್ಡ ಸೆಲೆಬ್ರಿಟಿ ಅನ್ನೋ ಲೆವೆಲ್ಗೆ ಜನ ನಿನ್ನನ್ನು ಇಟ್ಕೊಂಡಿದ್ದಾರೆ. ಏನು ಅನಿಸುತ್ತೆ ಜನರು ಬಂದು ಫೋಟೋ ಸೆಲ್ಫಿ ಆ ಥರ ಕೇಳ್ತಾರೆ? ನೈಟೇ ಸ್ಟಾರ್ ಆಗಿಬಿಡ್ತಾರೆ ಅನ್ನೋದನ್ನು ನೀನು ತೋರಿಸ್ಕೊಟ್ಟಿದ್ಯಾ ಅಂತ ಕೆಲವರು ಹೇಳ್ತಿದ್ದಾರೆ. ಏನು ಅನಿಸುತ್ತೆ? ಆ ಥರ ಅವರೆಲ್ಲ ಸೆಲ್ಫಿ ಕೇಳ್ಕೊಂಡು ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಫಸ್ಟೆಲ್ಲ ನಾನು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ಇಡೀ ಕರ್ನಾಟಕ ಇರಲಿ, ರಷ್ಯಾದಲ್ಲೂ ನನ್ನ ಸಾಂಗ್ ಆಡಿದ್ದಾರೆ ಅವರು. ಎಲ್ಲರೂ ನನ್ನ ಗುರುತಿಸ್ತಾರೆ, ನೋಡ್ತಾರೆ, ಸ್ಮೈಲ್ ಮಾಡ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ. ಅಲ್ಲ, ನೀನೊಬ್ಬಳೇ ಟ್ರೋಲ್ ಆಗಿರೋ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಟ್ರೋಲ್ ಆಗ್ತಿದ್ದಾರೆ. ನೀನು ಸುತ್ತಮುತ್ತ ಇದ್ದವರು, ಎಲ್ಲೋ ಟಾಪ್ ಹಾಕೊಂಡಿದ್ದು ಹುಡುಗಿ ಕೂಡ ಟ್ರೋಲ್ ಆಗ್ತಾಯಿದೆ. ಏನು ಅನಿಸುತ್ತೆ? ಇಟ್ಸ್ ಓಕೆ, ಅವಳು ನನ್ನ ಫ್ರೆಂಡೇ ಅಲ್ವಾ, ನಮ್ಮ ಜೊತೆನೇ ಇರಲಿ. ಈ ಥರ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಇನ್ನೊಂದಷ್ಟು ಆಡಬೇಕು ಅಂತ ಅಂದ್ಕೊಂಡಿದ್ಯಾ ಹೆಂಗೆ ಅಂತ? ಸರಿಲ್ಲ, ಇಲ್ಲ ಮಾಡಲ್ಲ. ಬೋರ್ ಆಗಿಬಿಡುತ್ತಲ್ವ. ಒಂದ್ಸಲ ಟಾಪ್ಗೆ ಹೋದಾಗ ಅದು ಹಂಗೆ ಇರಬೇಕು ಅಂತನಾ? ಹೌದು, ಅದನ್ನ ಬೀಟ್ ಮಾಡೋಕ್ಕಾಗಲ್ಲ ನಾನು, ಮತ್ತು ಟ್ರೈ ಕೂಡ ಮಾಡಲ್ಲ, ಅದಾಗಲ್ಲ. ಅಲ್ಲ, ಫನ್ಗೆಗೋಸ್ಕರ ಆಡಿದ್ದಾಡು ಇಷ್ಟೊಂದು ದೊಡ್ಡ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ನಿನ್ನ ವಾಯ್ಸ್ ಮಾಡ್ಯುಲೇಷನ್ನು ಚೇಂಜ್ ಮಾಡ್ತಾರೆ ಜನ. ಇದು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಇದು ಮಾಡ್ತಾರೆ ಅಂತೇಳಿ ನಿನ್ಗೆ ಅನಿಸುತ್ತಾ? ಮೊದಲು ಫಾಲೋವರ್ಸ್ ಎಷ್ಟಿದ್ರು, ಅದಾದ ಬಳಿಕ ಎಷ್ಟಾದರು? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವ್ಯೂವ್ಸು. ಅಂದರೆ ಈಗ ಲೈಕ್ 40 ಮಿಲಿಯನ್ ವ್ಯೂವ್ಸ್ ಬಂದಿದೆ. ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಫಸ್ಟ್ಲಿ ಫಾಲೋವರ್ಸು 150 ಇದ್ದರು, ಈಗ 45K ಆಗಿದ್ದಾರೆ. ಅಷ್ಟು ಜನನ ನಾನು ಖುಷಿ ಪಡಿಸಿದ್ದೀನಲ್ಲ ಅಂತ ಖುಷಿ ಆಗ್ತಿದೆ ನನಗೆ.